ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಆಗಬೇಕಂತ ನಿಮ್ಮ ನೇತೃತ್ವದ ಸಮಿತಿ ಅಭಿಪ್ರಾಯ ಸಂಗ್ರಹ ಮಾಡಿ ರಾಜ್ಯಾಧ್ಯಕ್ಷರಿಗೆ ಪತ್ರ ಕೊಟ್ಟಿದ್ದೀರಾ, ಶಿಫಾರಸು. ಅದ್ರ ಬಗ್ಗೆನೇ ಗೊತ್ತಿಲ್ಲ, ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅಂತ ರಾಜ್ಯಾಧ್ಯಕ್ಷರು ಇವತ್ತು ಹೇಳ್ತಾ ಇದ್ದಾರೆ. ಜೊತೆಗೆ ದೆಹಲಿಗೆ ಸಿಪಿ ಯೋಗೇಶ್ವರು ಟಿಕೆಟ್ ಕೊಡಿ ಅನ್ನುವಂತಹ ವಿಚಾರ ಇಟ್ಕೊಂಡು ಹೋಗಿದ್ದಾರೆ. ನೋಡಿ, ಈ ವಿಚಾರದಲ್ಲಿ ನಾನು ಇನ್ನ ಹೆಚ್ಚು ಸಾರ್ವಜನಿಕವಾಗಿ ಮಾತಾಡೋದು ಉಚಿತ ಅಲ್ಲ. ಈಗಾಗಲೇ ನಾನು ಏನ್ ನಮಗೊಂದು ಸಮಿತಿ ಮಾಡಿದ್ರು, ಆ ಸಮಿತಿಯ ಒಂದು ವರದಿನ ಕೊಟ್ಟಿದ್ದೀನಿ. ಈಗ ಪ್ರಾಬ್ಲಿ ಅವರು ಪಾದಯಾತ್ರೆಯಲ್ಲಿ ಇದ್ದರು. ಈ ಪಾದಯಾತ್ರೆ ಈಗೆಲ್ಲ ಮುಗ್ದಿದೆ, ಅವ್ರ ಓಡಾಟಗಳಿದೆ. ಈಗ ಅದ್ರ ಬಗ್ಗೆ ಎಲ್ಲ ಗಮನಿಸಿ ಅವರು ಬಲವಾಗಿ ಇವತ್ತೇನು ಯೋಗೇಶ್ವರ್, ಸಿಪಿ ಯೋಗೇಶ್ವರ್ ಅವರು ಬಹಳ ಉತ್ತಮ ನಾಯಕರು, ಜನ ಆಶೀರ್ವಾದ ಚನ್ನಪಟ್ಟಣದಲ್ಲೇ ತಮ್ಮ ರಾಜಕೀಯ ಪ್ರಾರಂಭವನ್ನು ಮಾಡಿ ಅಲ್ಲೇ ಜನರ ಆಶೀರ್ವಾದವನ್ನು ಪಡೆದಿರೋರು, ಅವರು ಯೋಗ್ಯವಾಗಿದ್ದಾರೆ. ಹಾಗಾಗಿ NDA ಮೈತ್ರಿಗಳ ಜೊತೆಯಲ್ಲಿ ಮಾತಾಡಿ, JDS ಅವ್ರ ಜೊತೆ ಮಾತಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಒಟ್ಟು ಸಿಪಿ ಯೋಗೇಶ್ವರ್ ಅವರಿಗೆ ಯಾವ ರೀತಿ ಅವಕಾಶವನ್ನು ದೊರಕಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ನಮ್ಮ ಉದ್ದೇಶವಾಗಿದೆ ಹೊರತು ಇದು ಯಾವುದೇ ವಿರುದ್ಧವಾಗಿ, ಯಾರಿಗೆ ವಿರುದ್ಧವಾಗಿ ಪ್ರಯತ್ನ ಮಾಡಿರೋದಂಥದ್ದಲ್ಲ. ಒಟ್ಟಾರೆ NDA ಬಲಗೊಳ್ಳಬೇಕು, ಸದೃಢವಾಗಿರಬೇಕು ಅನ್ನುವಂಥ ಉದ್ದೇಶದಲ್ಲಿ ಮಾಡ್ತಿರುವಂತ ಒಂದು ಪ್ರಯತ್ನ. ಇದ್ರ ಜೊತೆ ಸರ್, ಕೊನೆಯದಾಗಿ ಸಿದ್ದರಾಮಯ್ಯನವರ ಕೇಸು PC ಆಗಿರ್ತಕ್ಕಂಥದ್ದು, ಅದು ವಿಚಾರಣೆ ಕೂಡ ನಡೀತಾ ಇದೆ. ಬಹುತೇಕ ಸಿದ್ದರಾಮಯ್ಯನವರ ಕೇಸಿಗೆ 21ಕ್ಕೆ ಹೋಗಿದೆ ಆದೇಶ. ಖಂಡಿತ ಏನೊಂದು ಸಿದ್ದರಾಮಯ್ಯನವರ ಒಂದು ಮೂಢ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲ ಹಂತದಲ್ಲೂ ಅಧಿಕಾರ ದುರ್ಬಳಕೆ ಆಗಿರೋದು ಎಲ್ಲ ಎತ್ಕಾಣ್ತಿದೆ. ಹಾಗಾಗಿ ಇದನ್ನ ಹೊಣೆಗಾರಿಕೆ ಆಗಬೇಕು, ಅಕೌಂಟಬಿಲಿಟಿ ತರಬೇಕು. ಆ ಉದ್ದೇಶದಲ್ಲಿ ಮುಖ್ಯಮಂತ್ರಿಗಳ ನ್ಯಾಯಯುತವಾಗಿ, ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳನ್ನು ಅವರಿಗೆ ಪ್ರಾಸಿಕ್ಯೂಷನ್ ಮಾಡೋದಾಗ್ಲಿ, ಪ್ರೈವೇಟ್ ಕಂಪ್ಲೇಂಟ್ ಕೊಡುವಂಥದ್ದಾಗಲಿ ಮುಂದುವರೆದ ಭಾಗವಾಗಿ ಪ್ರಯತ್ನಗಳು ನಡೀತಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾಕೆಂದ್ರೆ ಸದನದ ಒಳಗೆ ಅವರು ಯಾವುದೇ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಲಿಲ್ಲ, ಸಂಪೂರ್ಣ ತಡೆಗೋಡೆಯನ್ನು ಹಾಕಿದರು. ಹಾಗಾಗಿ ಇವತ್ತು ಕಾನೂನಾತ್ಮಕವಾಗಿ ಪ್ರಯತ್ನಗಳನ್ನು ಸಮಾಜದ ಸಕ್ರಿಯ ಕಾರ್ಯಕರ್ತರು ಈ ಪ್ರಯತ್ನ ಮಾಡ್ತಿದ್ದಾರೆ. ಈ ಪ್ರಯತ್ನಕ್ಕೆ ಯಶಸ್ವಿಯಾಗಲಿ ಅಂತನೂ ಮತ್ತು ಈ ದಿಕ್ಕಿನಲ್ಲಿ ಪಾದಯಾತ್ರೆಯನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಪಾದಯಾತ್ರೆಯನ್ನು ಸಹ ನಾವು ಮಾಡಿದ್ದೀವಿ. ಇಡೀ ಕಾಂಗ್ರೆಸ್ ಪಕ್ಷದ ಮೇಲೆ ಒತ್ತಡ ತರುವಂಥದ್ದು ಮತ್ತು ಸಿದ್ದರಾಮಯ್ಯನವರ ಮೇಲೆ ಮನವರಿಕೆ ಮಾಡುವಂಥದ್ದು, ಸಿದ್ದರಾಮಯ್ಯನವರಿಗೆ ಮನವರಿಕೆಯನ್ನು ಮಾಡಿ ತಾವು ಈ ಒಂದು ಮೂಢ ಹಗರಣದಲ್ಲಿ ನೀವು ಭಾಗಿಗಳಾಗಿದ್ದೀರಾ, ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಟ್ಟಿದ್ದೀರಾ. ಹಾಗಾಗಿ ಭ್ರಷ್ಟ ಮುಖ್ಯಮಂತ್ರಿಗಳು, ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥ ಒಂದು ಒತ್ತಾಯವನ್ನು, ಭ್ರಷ್ಟ ಮುಖ್ಯಮಂತ್ರಿ ಇದ್ರೆ ಎಲ್ಲ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೇಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟ ಸಂದೇಶ ಕೊಡುವಂತ, ಸತ್ಯಕ್ಕೆ ಜಯವಾಗಬೇಕು, ಸತ್ಯಮೇವೆ ಜಯತೆ ಅನ್ನುವಂಥ ಕಾರ್ಯಕ್ರಮವನ್ನ ಅವ್ರು ಮಾಡಿದ್ದಾರೆ. ಹಾಗಾಗಿ ಅವ್ರು ಮಾಡಿರೋ ಕಾರ್ಯಕ್ರಮ ಏನು, ಸತ್ಯ ಗೆಲ್ಲಬೇಕು ಅಂತ. ಹಾಗಾಗಿ ಇವತ್ತು ನಾವು ಸತ್ಯ ಗೆಲ್ಲಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ಪ್ರತಿಪಕ್ಷವಾಗಿ ಮಾಡಿದ್ದೀವಿ. ಹಾಗಾಗಿ ಇವತ್ತು ಭ್ರಷ್ಟಾಚಾರ ಅವ್ರು ಮಾಡಿರೋದು ಎಲ್ಲವೂ ಬಹಳ ಸ್ಪಷ್ಟವಾಗಿ ಬಯಲಾಗಿದೆ. ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಡಲಿಕ್ಕೆ, ಕಾನೂನಿನ ಪ್ರಕ್ರಿಯೆ ನಡೀಲಿಕ್ಕೆ ಪೂರಕವಾಗಿ ಎಲ್ಲ ಪ್ರಯತ್ನಗಳು ನಡೀಬೇಕು ಅನ್ನೋಂಥದ್ದು ನಮ್ಮ ಇಚ್ಛೆನೂ ಕೂಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.